ನಮಸ್ಕಾರ ಎಲ್ರಿಗೂ. ಕಥಾ ಸಂಗ್ರಹ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸ ಕತೆ ಜೊತೆಗೆ ನಿಮ್ಮ ಮುಂದೆ. ನನ್ನ ಹೆಸರು ಸುಧಾ. ನನ್ನ ಮದುವೆಯಾಗಿ 12 ವರ್ಷಗಳಾಗಿತ್ತು. ನನ್ನ ಗಂಡ ಜಗದೀಶ್. ಅವರು ಒಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ನಮಗೆ ಒಬ್ಬ ಮಗಳಿದ್ಲು. ಅವಳ ಹೆಸರು ಸೀಮಾ. 3ನೇ ತರಗತಿ ಓದ್ತಾ ಇದ್ಲು. ತುಂಬ ಜಾಣೆ, ಓದೋದ್ರಲ್ಲೂ ಮುಂದಿದ್ಲು. ನೋಡೋದಕ್ಕೆ ತುಂಬ ಗಟ್ಟಿಮುಟ್ಟಾದ ಹುಡುಗಿಯಾಗಿದ್ಲು. ಅವಳನ್ನು ನೋಡಿದವರೆಲ್ಲ ಹೇಳ್ತಾ ಇದ್ರು, ಸೀಮಾ ನೋಡೋದಕ್ಕೆ ಅವ್ರ ಅಜ್ಜಿ ಥರನೇ ಇದ್ದಾಳೆ ಅಂತ ಹೇಳ್ತಾ ಇದ್ರು. ನಾನಂತೂ ಅವರನ್ನು ಎಂದೂ ನೋಡಿರಲಿಲ್ಲ. ಯಾಕಂದರೆ ನಾನು ಮದುವೆಯಾಗೋ ಮೊದಲೇ ಅವರು ತೀರ್ ಹೋಗಿದ್ರು. ಹಾಗಾಗಿ ಅವ್ರ ಬಗ್ಗೆ ಅಷ್ಟೇನೂ ನಮಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಮಗಳನ್ನು ನೋಡಿದವರು ಅವಳನ್ನು ಅವರ ಅಜ್ಜಿಗೆ ಹೋಲಿಸಿ ಮಾತಾಡ್ತಾ ಇದ್ರು. ಆಗ ನನಗೊಂದಿನ ಅತ್ತೆ ಬಗ್ಗೆ ತಿಳ್ಕೊಳ್ಬೇಕು ಅನಿಸಿ ಜಗದೀಶ್ ಕೆಲಸದಿಂದ ಬಂದೊಡನೆ ಅವರ ಅಮ್ಮನ ಬಗ್ಗೆ ವಿಚಾರಿಸ್ದೆ. ಅವರ ಫೋಟೋ ಇದ್ದರೆ ತೋರಿಸಿ ಅಂತ ಕೇಳಿದೆ. ಅದಕ್ಕೆ ಅವರು ಹಳೆಯ ಆಲ್ಬಮ್ ತೆಗೆದು ತೋರಿಸಿದ್ರು. ಹಳೆಯದಾಗಿದ್ದರಿಂದ ಆ ಫೋಟೋಗಳೆಲ್ಲ ಮಸಕಾಗಿದ್ವು. ಅವರ ಮುಖ ಸರಿಯಾಗಿ ನೋಡೋದಿಕ್ಕೂ ಆಗಲಿಲ್ಲ. ಅವರು ಹೇಗೆ ಸತ್ರು ಅಂತ ವಿಚಾರಿಸಿದಾಗ ನನ್ನ ಗಂಡ, ನನ್ನ ಅಮ್ಮ ನಾನು ಹೈಸ್ಕೂಲ್ ಓದ್ತಿರುವಾಗಲೇ ತೀರ್ಕೊಂಡ್ರು. ನಾನು, ನನ್ನ ಅಪ್ಪ ಅಮ್ಮ ನಮ್ಮ ಮನೆ ದೇವ್ರ ತಿರುಪತಿಗೆ ಹೋಗಿ ಬರುವಾಗ ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿದ್ವಿ. ಆಗ ಒಂದು ಪುಟ್ಟ ಮಗು ರೈಲ್ವೆ ಅಳಿಯನ್ನು ದಾಟ್ತಾ ಇತ್ತು. ಅಷ್ಟರಲ್ಲಿ ಒಂದು ರೈಲು ವೇಗವಾಗಿ ಬರ್ತಾ ಇದ್ದದ್ದನ್ನು ನೋಡಿದ ಅಮ್ಮ ನೋಡ್ತಿದ್ದಂತೆ ಆ ಮಗುವನ್ನು ಕಾಪಾಡಲು ರೈಲ್ವೆ ಹಳಿಯ ಬಳಿ ಹೋಗಿ ಆ ಮಗುವನ್ನು ದೂರ ನೂಕಿ ಅವರು ಒಂದು ಹೆಜ್ಜೆ ಮುಂದೆ ಇಡುವಷ್ಟರಲ್ಲಿ ರೈಲು ಬಂದು ಗುದ್ದಿಕೊಂಡು ಹೋಗ್ಬಿಟ್ಟಿತ್ತು. ಮಗುಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಆ ಕಡೆ ಇದ್ದವರೆಲ್ಲ ಓಡ್ ಬಂದು ಮಗುವನ್ನು ಬಾಚಿಕೊಂಡು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ರು. ಅಲ್ಲಿ ನಾವು ಎಷ್ಟು ಹುಡುಕಿದ್ರೂ ಅಮ್ಮನ ಶವ ಕೂಡ ಸಿಗಲಿಲ್ಲ. ರಕ್ತದ ಕಲೆಗಳಿದ್ವು. ಅಮ್ಮ ರೈಲಿಗೆ ಸಿಕ್ಕಿ ಪುಡಿಯಾಗಿಬಿಟ್ಟಿದ್ಲು ಅಂತ ಕಣ್ಣೀರು ಹಾಕಿ ಹೇಳಿದಾಗ ನನಗೆ ತುಂಬ ನೋವಾಯಿತು. ನಾನೇ ಅವರನ್ನು ಸಮಾಧಾನ ಮಾಡಿ ಸುಮ್ಮನಾದೆ. ನನ್ನ ಮಗಳು ಕೂಡ ಅವರ ಅಜ್ಜಿ ಬಗ್ಗೆ ಕೇಳಿ ಅಳ್ತಾ ಇದ್ಲು. ಆ ದಿನದಿಂದ ಅವಳಿಗೆ ಯಾರಾದರೂ ವಯಸ್ಸಾದವರನ್ನು ಕಂಡ್ರೆ ತುಂಬ ಅನುಕಂಪ ತೋರಿಸ್ತಾ ಇದ್ಲು. ಹೀಗೆ ದಿನ ಕಳೆದಂತೆ ಒಬ್ಬ ಮುದುಕಿ ಹಗಲೆಲ್ಲ ಭಿಕ್ಷೆ ಬೇಡಿ ಇರಲು ಜಾಗ ಇಲ್ಲದೆ ನಮ್ಮ ಮನೆಯ ರಸ್ತೆಯ ಬದಿಯಲ್ಲಿದ್ದ ಸೇತುವೆ ಬಳಿ ಮಲಗ್ತಾ ಇದ್ರು. ನನ್ನ ಗಂಡ ಮತ್ತು ಮಗಳಿಗೆ ರಾತ್ರಿ ಊಟ ಆದಮೇಲೆ ಒಂದು ಸುತ್ತು ಓಡಾಡೋದು ಅಭ್ಯಾಸ. ಅವರಿಂದಾಗಿ ನನಗೂ ಅದು ಅಭ್ಯಾಸವಾಗಿ ಹೋಗಿತ್ತು. ಜಗದೀಶ್ ಬಿಸ್ನೆಸ್ ಮೀಟಿಂಗ್ ಅಂತ ಒಂದು ವಾರದ ಮಟ್ಟಿಗೆ ಕೋಲ್ಕತ್ತಾಗೆ ಹೋಗಿದ್ರು. ಆಗ ನಾನು ಸೀಮಾಳಿಗೆ ಊಟ ಮಾಡಿಸಿ ನಂತರ ಅವಳನ್ನು ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಆಗ ಆ ಮುದುಕಿಯನ್ನು ನೋಡಿದೆ. ಆ ಮುದುಕಿಯನ್ನು ನೋಡಿದ ಸೀಮಾ ತುಂಬ ನೊಂದ್ಕೊಂಡ್ಳು. ಆ ಮುದುಕಿಯ ಮೈ ಹಣ್ಣಾಗಿ ಹೋಗಿತ್ತು. ಮೈ ಮೇಲೆ ಹರಿದ ಬಟ್ಟೆಗಳಿದ್ವು. ತಲೆಯೆಲ್ಲ ಕೆದರಿತ್ತು. ಹಲ್ಲುಗಳು ಹಳದಿಗಟ್ಟಿದ್ದವು. ಪಕ್ಕದಲ್ಲಿ ಒಂದು ಬಟ್ಟೆಯ ಗಂಟನ್ನು ಇಟ್ಕೊಂಡು ಮಲ್ಕೊಂಡಿದ್ರು. ಅವರ ಕಣ್ಣಲ್ಲಿ ನೀರು ತೊಟ್ಟಿಕ್ತಾ ಇದ್ವು. ಅವರನ್ನು ನೋಡಿ ಸೀಮಾ ಅಳೋದಕ್ಕೆ ಶುರು ಮಾಡಿದ್ಲು. ಸೀಮಾ, ಏನಾಯಿತು, ಯಾಕೆ ಅಳ್ತಿದೀಯಾ ಅಂದಾಗ, ಅಮ್ಮ ನನಗವರನ್ನು ನೋಡೋದಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ನೋಡಿದ್ರೆ ನನಗೆ ಅಜ್ಜಿ ನೆನಪಾಗ್ತಾ ಇದೆ. ನನಗೆ ಅಜ್ಜಿ ಇದ್ದಿದ್ರೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೋದಾಗಿತ್ತು ಅಲ್ವಾ ಅಮ್ಮ ಅಂತ ತೀರಾ ಎಮೋಷ್ನಲ್ ಆಗಿಬಿಟ್ಟಿದ್ಲು. ನಾನವಳನ್ನು ಸಮಾಧಾನ ಪಡಿಸಿ ಮನೆಗೆ ಕರ್ಕೊಂಡು ಬಂದೆ. ಆ ದಿನದಿಂದ ಮಂಕಾಗ್ಬಿಟ್ಟಿದ್ಲು. ಅವಳು ಪ್ರತಿ ರಾತ್ರಿ ಊಟವನ್ನು ತಗೊಂಡು ಹೋಗಿ ಆ ಅಜ್ಜಿಗೆ ಕೊಡ್ತಾ ಇದ್ಲು. ಮನೆಯಲ್ಲಿ ಲವಲವಿಕೆಯಿಂದ ಕೂಡ ಇರ್ತಾ ಇರಲಿಲ್ಲ. ಏನು ಅಂತ ವಿಚಾರಿಸ್ದೆ ಯಾವಾಗಲೂ ಆ ಮುದುಕಿಯ ಬಗ್ಗೆ ಹೇಳ್ತಾ ಇರ್ತಿದ್ಲು. ನಾನವಳಿಗೆ ತಿಳಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ನೋಡ್ಸಿಮಾ, ಈ ಪ್ರಪಂಚದಲ್ಲಿ ಈ ಮುದುಕಿ ಮಾತ್ರ ಅಲ್ಲ, ಇವರ ಹಾಗೆಯೇ ಇನ್ನೂ ಸಾಕಷ್ಟು ಜನ ಊಟ ಬಟ್ಟೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ನೀನು ಈ ಮುದುಕಿಯನ್ನು ಮಾತ್ರ ನೋಡಿದ್ದೀಯ, ಅದಕ್ಕೆ ನಿನಗೆ ಅವ್ರ ಬಗ್ಗೆ ಅಯ್ಯೋ ಅನ್ನಿಸ್ತಾ ಇದೆ. ಆದರೆ
ಹೊರಗೆ ಇಂಥವ್ರಿಗೆ ಏನೂ ಕಡಿಮೆ ಇಲ್ಲ ಅಂತ ವಾಸ್ತವನ ಅರ್ಥ ಮಾಡಿಸೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಅವಳ ಮನಸ್ಸು ಆ ಮುದುಕಿಯ ಯೋಚನೆಗೆ ಬಿದ್ದುಬಿಟ್ಟಿತ್ತು. ನನಗೊಂದೊಂದು ಸಲ ಅನಿಸೋದು, ಯಾಕಾದರೂ ಈ ಮುದುಕಿ ಬಂದು ನಮ್ಮ ಮನೆ ರಸ್ತೆಯಲ್ಲೇ ಇರುತ್ತೋ, ಬೇರೆ ಕಡೆ ಹೋಗಬಾರ್ದಾ ಅಂತ. ಆದರೆ ಆ ಮುದುಕಿನ ನೋಡಿದ್ರೆ ನನಗೂ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು. ಒಂದು ವಾರದ ನಂತರ ನನ್ನ ಗಂಡ ಕೋಲ್ಕತ್ತಾದಿಂದ ವಾಪಸ್ ಬಂದರು. ಸೀಮಾ ಮಂಕಾಗಿರೋದನ್ನು ಕಂಡು ನನ್ನನ್ನು ಕೇಳಿದ್ರು, ಸೀಮಾ ಯಾಕೆ ಹೀಗಿದ್ದಾಳೆ, ಹುಷಾರಿಲ್ವಾ ಅವಳಿಗೆ ಅಂತ. ಅದಕ್ಕೆ ನಾನು ಹೇಳಿದೆ, ಇಲ್ಲ ರೀ, ಅದೇನಾಯಿತು ಅಂದರೆ ನಮ್ಮ ಮನೆಯ ರಸ್ತೆಯ ಬದಿಯಲ್ಲಿ ದಿನಾರಾತ್ರಿ ಒಬ್ಬ ಭಿಕ್ಷುಕಿ ಮುದುಕಿ ಬಂದು ಮಲ್ಕೊಳ್ತಾಳೆ. ಅವ್ರಿಗೆ ತೀರಾ ವಯಸ್ಸಾಗ್ಬಿಟ್ಟಿದೆ. ಅವರನ್ನು ನೋಡಿದ ಮೇಲೆ ಈ ಸೀಮಾ ಮಂಕಾಗ್ಬಿಟ್ಟಿದ್ದಾಳೆ. ಅವ್ರಿಗೆ ಊಟ ಕೂಡ ಕೊಟ್ಟು ಬರ್ತಾಳೆ. ನಾನು ಕೂಡ ಅವಳಿಗೆ ಹೇಗೆ ಸಮಾಧಾನ ಮಾಡಿದ್ರೂ ಸರಿ ಆಗ್ತಾ ಇಲ್ಲ, ನಾನೇನು ಮಾಡಲಿ ಅಂತ ಹೇಳಿದ್ಲು. ಆ ರಾತ್ರಿ ನಾನು, ನನ್ನ ಗಂಡ ಮತ್ತು ಸೀಮಾ 3 ಜನ ಹೊರಗಡೆ ಹೋದ್ವಿ. ಆ ರಾತ್ರಿ ಕೂಡ ಆ ಮುದುಕಿ ಅಲ್ಲೇ ರಸ್ತೆ ಪಕ್ಕದಲ್ಲಿ ಮಲಗಿದ್ರು. ಸೀಮಾ ಅಪ್ಪನ ಕೈ ಹಿಡಿದು ಹೋಗ್ತಿರುವಾಗ ಅವಳ ದೃಷ್ಟಿ ಮಾತ್ರ ಆ ಮುದುಕಿಯ ಮೇಲೆಯೇ ಇತ್ತು. ಜಗದೀಶ್ ಕೂಡ ಸೀಮಾಳ ಬಗ್ಗೆ ಗಮನ ಹರಿಸಿದ್ರು. ಆ ಮುದುಕಿಗೆ ಕೈಯಲ್ಲಿದ್ದ ಊಟ ಕೊಡೋದಕ್ಕೆ ಸೀಮಾ ಹೋಗುವಾಗ ಜಗದೀಶ್ ಕೂಡ ಅವಳ ಜೊತೆ ಅಲ್ಲಿಗೆ ಹೋದರು. ನಾನು ಅವರ ಹಿಂದೆನೇ ಹೋದೆ. ಆ ಮುದುಕಿಗೆ ಊಟ ಸಿಕ್ಕ ಖುಷಿಯಲ್ಲಿ ಗಬಗಬನೆ ತಿಂತಾ ಇದ್ರು. ಸೀಮಾ ಅವರನ್ನ ನೋಡ್ತಾ ನಿಂತುಬಿಟ್ಟಿದ್ಲು. ಜಗದೀಶ್ ಕೂಡ ಆ ಮುದುಕಿಯನ್ನ ದಿಟ್ಟಿಸಿ ನೋಡ್ತಾ ಇದ್ರು. ನಾನು ಹೋಗಿ, ಯಾಕೆ ನಿಂತಿದ್ರಾ, ಬನ್ನಿ ಹೋಗೋಣ ಅಂದಾಗ ಜಗದೀಶ್ ಮುದುಕಿಯ ಕಡೆ ನೋಡ್ತಾ ಬಲವಂತವಾಗಿ ಮನೆ ಕಡೆ ಹೆಜ್ಜೆ ಹಾಕ್ತಾ ಇದ್ರು. ಮನೆಗೆ ಬಂದವರೇ ಸೀದಾ ರೂಮ್ಗೆ ಹೋಗಿ ಅವರ ಹಳೆಯ ಫೋಟೋ ಆಲ್ಬಮ್ ತೆಗೆದು ಅದನ್ನು ದಿಟ್ಟಿಸಿ ನೋಡಿದವರೇ ಶಾಕ್ ಆಗಿ ನಿಂತ್ಬಿಟ್ರು. ನಾನು ಮತ್ತು ಸೀಮಾ ರೂಮ್ಗೆ ಹೋದ್ವಿ. ರೀ, ಏನಾಯಿತು ಅಂದಾಗ ಏನನ್ನೂ ಮಾತಾಡದೆ ವೇಗವಾಗಿ ಹೊರಗೋದ್ರು. ಅಯ್ಯೋ, ಇದೇನಾಗ್ತಿದೆ, ಇಷ್ಟು ದಿನ ನನ್ನ ಮಗಳು ಮಾತ್ರ ಮುದುಕಿ ನೋಡ್ದಾಗಿನಿಂದ ಮಂಕಾಗಿದ್ಲು ಅಂದ್ಕೊಂಡಿದ್ದೆ. ಆದರೆ ನನ್ನ ಗಂಡನೂ ಕೂಡ ಹೀಗೆ ಆಡ್ತಿದ್ದಾರಲ್ಲ, ಏನಾಗಿದೆ ಇವ್ರಿಗೆ ಅನ್ನೋ ಯೋಚನೆಯಾಯಿತು. ನಾನು ಕೂಡ ಅವ್ರ ಹಿಂದೆನೇ ಹೋದೆ. ಅವರು ಫೋಟೋ ಕೈಯಲ್ಲಿ ಹಿಡಿದು ಮುದುಕಿನ ದಿಟ್ಟಿಸಿ ನೋಡ್ತಾ ಇದ್ರು. ಅವರ ಕಣ್ಣಿಂದ ನೀರು ಜಾರ್ತಾ ಇದ್ವು. ಹೋದವರೇ ಅಮ್ಮ ಅಂತ ಅಳ್ತಾ ಮುದುಕಿನ ತಪ್ಕೊಂಡ್ರು. ನನಗದನ್ನು ನೋಡಿ ನಿಂತ ನೆಲವೇ ಕುಸಿದಂತ ಆಗೋಯ್ತು. ಈ ಜಗದೀಶ್ ಏನು ಹೇಳ್ತಿದ್ದಾರೆ? ಈ ಭಿಕ್ಷುಕಿ ಮುದುಕಿ ಜಗದೀಶ್ ತಾಯಿನಾ? ಅಯ್ಯೋ ಅಂತ ನನ್ನ ಮನಸ್ಸಲ್ಲಿ 100 ಯೋಚನೆಗಳು ಓಡತೊಡಗಿದ್ವು. ನಾನು ಅವ್ರ ಬಳಿ ಹೋಗಿ ಭುಜದ ಮೇಲೆ ಕೈಯಿಟ್ಟು ರೀ ಅಂದೆ. ಸುಧಾ, ನೋಡು, ನನ್ನಮ್ಮ. ಅಲ್ಲ ರೀ, ನಿಮ್ಮಮ್ಮ ತೀರ್ ಹೋಗಿದ್ದಾರೆ. ಅವ್ರು ಹೇಗೆ ನಿನ್ನ ತಾಯಿ ಆಗೋದಕ್ಕೆ ಸಾಧ್ಯ? ನೀವು ಕೂಡ ಸೀಮಾ ಥರ ತುಂಬ ಎಮೋಷ್ನಲ್ ಆಗಿಬಿಡ್ತೀರ. ಅದಕ್ಕೆ ಯಾರೇ ಕಷ್ಟದಲ್ಲಿದ್ದರೂ ಅವ್ರನ್ನ ನೋಡಿದ್ರೆ ನಮ್ಮವರೇ ಅಂತ ಫೀಲ್ ಆಗಿಬಿಡ್ತೀರ. ಬನ್ನಿ ಸುಮ್ಮನೆ ಅಂತ ಹೇಳಿದೆ. ಇಲ್ಲ ಸುಧಾ, ಇದು ನನ್ನಮ್ಮನೇ ಅಂತ ಹೇಳ್ತಿರುವಾಗಲೇ ಸೀಮಾ ಮುದುಕಿಯ ಬಟ್ಟೆ ಗಂಟನ್ನು ಬಿಚ್ಚಿ ಎಲ್ಲ ತೆಗಿತಾ ಇದ್ಲು. ನಾನು ಸೀಮಾಳನ್ನು, ಯಾಕೆ ಈ ರೀತಿ ಮಾಡ್ತಿದ್ಯಾ, ಬಾ ಈ ಕಡೆ ಅಂತ ಕರೆಯೋದಕ್ಕೆ ಹೋದಾಗ ಆ ಬಟ್ಟೆಯ ಗಂಟಲ್ಲಿ ಒಂದು ಫೋಟೋ ಕಾಣಿಸ್ತು. ಅದು ಒಂದು ಹುಡುಗನ ಫೋಟೋ ಆಗಿತ್ತು. ನಾನದನ್ನು ಎತ್ಕೊಂಡು ಜಗದೀಶ್ ಕೈ ಕೊಟ್ಟಾಗ ಅವರು, ಸುಧಾ ಸುಧಾ, ಇದು ನನ್ನದೇ ಫೋಟೋ, ನಾನು ಹೇಳಲಿಲ್ವಾ ಇವ್ರು ನನ್ನ ತಾಯಿ ಅಂತ. ಈ ಮುದುಕಿ ಕಣ್ಣಲ್ಲೂ ನೀರು ಧಾರೆಯಾಗಿ ಹರಿತಾ ಇದ್ವು. ನನಗೂ ಆಗ ನಂಬಿಕೆ ಬಂತು, ಇವರೇ ನನ್ನ ಅತ್ತೆ ಅಂತ. ಆಗಲೇ ಅವರನ್ನು ಮನೆಗೆ ಕರ್ಕೊಂಡು ಬಂದು ಅವ್ರಿಗೆ ಮೊದಲು ಹೊಟ್ಟೆ ತುಂಬ ಊಟ ಕೊಟ್ಟು ಸ್ನಾನ ಮಾಡಿಸಿದ ಮೇಲೆ ಅವರು ಮಲಗಿದ್ರು. ಬೆಳಗ್ಗೆ ಎದ್ದಾಗ ಅವರು ನಮ್ಮನ್ನು ಆಸೆಗಣ್ಣಿನಿಂದ ನೋಡ್ತಾ ಇದ್ರು. ನಾವವರನ್ನು ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟರ್ ಹೇಳಿದ್ರು, ಇವರಿಗೆ ಯಾವುದೋ ಶಾಕ್ನಿಂದ
ಹಳೇದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ನಾವು ಚಿಕಿತ್ಸೆ ಮಾಡ್ತೀವಿ, ಆದರೆ ನೀವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತ ಅವ್ರಿಗೆ ಎಲ್ಲ ನೆನಪು ಬರುತ್ತೆ. ಈಗ ಅವ್ರಿಗೆ ಬೇಕಾಗಿರೋದು ಪ್ರೀತಿ ಮತ್ತು ಕಾಳಜಿ. ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆದಷ್ಟು ಬೇಗ ಗುಣವಾಗಿಬಿಡ್ತಾರೆ ಅಂತ ಹೇಳಿದ್ರು. ನಾವು ಮನೆಗೆ ಕರ್ಕೊಂಡು ಬಂದು ಅವರನ್ನು ಪ್ರೀತಿಯಿಂದ ಹಾರೈಕೆ ಮಾಡ್ತಾ ಇದ್ವಿ. ಅವರು ದಿನೇ ದಿನೇ ಗುಣಮುಖರಾಗುವಂತೆ ಕಾಣ್ತಾ ಇದ್ರು. ಸೀಮಾ ಅಂತೂ ಅಜ್ಜಿ ಸಿಕ್ಕಿದ ಸಂಭ್ರಮದಲ್ಲಿ ಮುಳುಗೋಗಿದ್ಲು. ಹೀಗೆ 8 ತಿಂಗಳು ಕಳೆದೇ ಹೋಯಿತು. ಅವರಿಗೆ ಹಳೆಯ ನೆನಪುಗಳು ಬರ್ತಾ ಇದ್ವು. ಅವರೊಂದಿನ ಅಳ್ತಾ ಕೂತಿದ್ರು. ಜಗದೀಶ್ ಹೋಗಿ, ಅಮ್ಮ ಏನಾಯಿತು, ಯಾಕೆ ಅಳ್ತಿದ್ದೀರಿ ಅಂದಾಗ ಅವರು, ನಾನು ನನ್ನ ಮನೆಗೆ ಹೋಗಬೇಕಪ್ಪ, ನನ್ನ ಮಗನನ್ನು ನೋಡಬೇಕು ಅಂತ ಒಂದೇ ಸಮ ಅಳ್ತಾ ಇದ್ರು. ಅಮ್ಮ ಅಳಬೇಡಿ, ನಾನೇ ನಿಮ್ಮ ಮಗ ಜಗದೀಶ್ ಅಂದಾಗ ಅವರು ಜಗದೀಶ್ ಮುಖಾನ ನೋಡ್ತಾ ಇದ್ರು. ಆಗ ಜಗದೀಶ್ ಫೋಟೋ ಆಲ್ಬಮ್ ತೆಗೆದು ಅವರ ಫೋಟೋಗಳನ್ನೆಲ್ಲ ತೋರಿಸಿದಾಗ ಮತ್ತೆ ಅಳ್ತಾ ನಡಗೋ ಕೈಗಳಿಂದ ಜಗದೀಶ್ ಕೆನ್ನೆನ ಸವರಿ, ಜಗದೀಶ ಮಗ, ಮತ್ತೆ ನಾನು ನಿನ್ನನ್ನು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕಣಪ್ಪ, ಆ ದೇವರು ನಮ್ಮಿಬ್ಬರನ್ನ ಮತ್ತೆ ಸೇರಿಸ್ಬಿಟ್ಟಿದ್ದಾನೆ ಅಂತ ಕೈ ಮುಗಿವಾಗ ಜಗದೀಶ್ ಹೇಳಿದ್ರು, ಅಮ್ಮ ನೀವು ತೀರ್ಕೊಂಡಿದ್ದೀರಾ ಅಂತ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ, ಆದರೆ ನೀವು ಹೇಗೆ ಟ್ರೈನಿಂದ ತಪ್ಪಿಸ್ಕೊಂಡ್ರಿ, ಅಂದರೆ ಅವತ್ತು ನೀವು ಸಾಯಲಿಲ್ವಾ ಅಂತ ಕೇಳಿದಾಗ, ಮಗ ಅದೇನಾಯಿತು ಅಂದರೆ ನಾನು ಮಗುನ ಕಾಪಾಡೋದಕ್ಕೆ ಹೋದಾಗ ಆ ಕಡೆಯಿಂದ ಮಗುವಿನ ತಾಯಿ ಕೂಡ ಬಂದ್ಬಿಟ್ಟಿದ್ರು. ನಾನು ಮಗುವನ್ನು ನೂಗ್ತಾ ಇದ್ದಂತೆ ಇನ್ನೇನು ಬೀಳೋದ್ರಲ್ಲಿದ್ದೆ. ಅಷ್ಟರಲ್ಲಿ ಆ ಮಗುವಿನ ತಾಯಿ ನನ್ನ ಕೈಯನ್ನು ಹಿಡಿದು ಬಲವಾಗಿ ಎಳೆದ್ರು. ನಾನು ಪಕ್ಕದ ರೈಲ್ವೆ ಹಳಿ ಮೇಲೆ ರಭಸವಾಗಿ ಬೀಳ್ತಿದ್ದಂತೆ ನನಗೆ ಪ್ರಜ್ಞೆ ತಪ್ಪೋಯ್ತು. ಅಲ್ಲಿದ್ದ ಜನರೆಲ್ಲ ಮಗುವಿನ ಜೊತೆ ನನ್ನನ್ನೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಆ ರೈಲು ಮುಂದೆ ಹೋದ್ಮೇಲೆ ನೀವು ನನ್ನನ್ನು ಹುಡುಕಿ ನಾನು ಸತ್ತಿದ್ದೀನಿ ಅಂತ ಅಲ್ಲಿಂದ ಹೊರಟೋಗಿದ್ರಿ. ನನಗೆ ಪ್ರಜ್ಞೆ ಬಂದ ಮೇಲೆ ನಾನು ನನ್ನ ಹಳೆಯ ನೆನಪುಗಳನ್ನು ಕಳ್ಕೊಂಡ್ಬಿಟ್ಟಿದ್ದೆ. ಆದರೆ ಈಗ ನನ್ನ ಕೊನೆಯ ದಿನಗಳನ್ನು ಕಳೆಯಲು ದೇವರು ನಿನ್ನ ಜೊತೆ ಸೇರಿಸ್ಬಿಟ್ಟಿದ್ದಾನೆ. ನನಗೆ ಇದಕ್ಕಿಂತ ಸಂತೋಷ ಇನ್ನೇನಿದೆಯಪ್ಪ ಅಂತ ಜಗದೀಶ್ನ ಅಪ್ಕೊಂಡು ಅಳ್ತಾ ಇದ್ರು. ಜಗದೀಶ್, ಅಮ್ಮ ನಾನು ಬದುಕಿರುವಾಗಲೇ ನೀನು ಇಷ್ಟೊಂದು ಕಷ್ಟಪಡಬೇಕಾಗಿತ್ತಲ್ಲಮ್ಮ, ಆದರೆ ಇನ್ನೆಂದೂ ನಿನಗೆ ಕಷ್ಟ ಬರದೇ ಇರೋ ಥರ ನಾನು ನೋಡ್ಕೊಳ್ತೀನಮ್ಮ ಅಂತ ಹೇಳ್ತಾ ಇದ್ರು. ಸೀಮಾ ಹೋಗಿ ಅಜ್ಜಿಯ ತೊಡೆ ಮೇಲೆ ಕೂತ್ಕೊಂಡು ಅವ್ರ ಕಣ್ಣೀರನ್ನು ಒರೆಸುವಾಗ ಅಜ್ಜಿ ಅವಳನ್ನು ಅಪ್ಪಿ ಮುದ್ದಾಡ್ತಾ, ನನ್ನನ್ನು ಮತ್ತೆ ನನ್ನ ಮಗನ ಬಳಿ ಸೇರಿಸಿದ ದೇವತೆ ನೀನು ಅಂತ ಹೊಗಳ್ತಾ ಅಪ್ಕೊಂಡ್ರು. ಇದಕ್ಕೆ ಹೇಳೋದು, ಕಣ್ಣಿಗೆ ಕಾಣಿಸ್ದೇ ಇದ್ದರೂ ಕರಳಿಗೆ ಕಾಣಿಸೋದಿಲ್ವಾ ಅಂತ. ಸೊ ಕತೆ ಹೇಗಿತ್ತು, ಇಷ್ಟ ಆಯಿತು ಅನ್ಕೋತೀನಿ. ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಮತ್ತೊಂದು ಹೊಸ ಎಮೋಷ್ನಲ್ ಆಗಿರುವಂಥ, ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು.